ಶಾಮನೂರು ಮಾಜಿ ಸಚಿವರಾದಂತಹ ಶಾಮನೂರು ಶಿವಶಂಕರಪ್ಪ ಅವರು ಮೃತಪಟ್ಟಿದ್ದಾರೆ. ಈಗಾಗಲೇ ಅವ್ರನ್ನ ನೋಡೋಕೆ ಅಂತ ಜನಸಾಗರವೇ ಹರಿದು ಬರ್ತಾ ಇದೆ. ನಾವು ಸದ್ಯ ದಾವಣಗೆರೆ ಹೃದಯ ಭಾಗದಂತ ಹೈಸ್ಕೂಲ್ ಮೈದಾನದಲ್ಲಿ ಇದ್ವಿ. ಇಲ್ಲಿಗೆ ಅವರಿಗೆ ಒಂದು ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಕೇವಲ ಇನ್ನೊಂದು 10 ರಿಂದ 15 ನಿಮಿಷ ಮಾತ್ರ ಅಂತಿಮ ಅಂದ್ರೆ ದರ್ಶನವನ್ನ ಪಡೆಯೋಕೆ ಅವಕಾಶ ಇದೆ. ಹೀಗಾಗಿ ಸಾಕಷ್ಟು ಜನರು ಅವಸರವಾಗಿ ಅವರ ದರ್ಶನವನ್ನ ಪಡೆಯೋಕೆ ಅಂತ ಹೇಳಿ ಸಾಕಷ್ಟು ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಅನ್ನೋದು ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಕೂಡ ಬಿಜೆಪಿ ಕಾರ್ಯಕರ್ತರು ಬಂದು ಅವರ ಅಂತಿಮ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಸಾಕಷ್ಟು ಸಾಮಾಜಿಕ ಕೆಲಸವನ್ನ ಮಾಡಿದ್ರು. ಪಕ್ಷ ಭೇದವನ್ನ ಮರೆತು ಯಾರಿಗೆ ಏನು ಕೆಲಸಗಳನ್ನ ಮಾಡಿಕೊಡ್ಬೇಕು ಅವ್ರಿಗೆ ಆ ರೀತಿಯಾದಂತ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ರು. ಏನಪ್ಪಾ ಈ ಕಡೆ ಬಂದಿದೀಯಾ ಅಂತ ಹೇಳಿ ಅವ್ರನ್ನ ನೇರವಾಗಿ ನಿಷ್ಠುರವಾಗಿ ಕರೆದ್ರು ಕೂಡ ಅವ್ರಿಗೆ ಏನಾಗಬೇಕು ಆ ಕೆಲಸವನ್ನ ಚಾಚು ಚಪ್ಪದೆ ಕೆಲಸವನ್ನ ಮಾಡಿಕೊಡ್ತಾ ಇದ್ರು. ಹೀಗಾಗಿ ಅವ್ರು ಗಳಿಸಿರುವಂತ ಪ್ರೀತಿ ಈ ರೀತಿಯಾಗಿ ಜನಸಾಗರವಾಗಿ ಹರಿದು ಬರ್ತಾ ಇದೆ. ಅವರ ಅಂತಿಮ ದರ್ಶನವನ್ನ ಪಡೆಯೋಕೆ ಈ ರೀತಿಯ ಜನ ಬರ್ತಾ ಇದ್ದಾರೆ. ಈಗ ಇಲ್ಲಿಂದ ಮೆರವಣಿಗೆ ಹೊರಡುತ್ತೆ. ಇನ್ನೊಂದು 10-15 ನಿಮಿಷದಲ್ಲಿ ಮೆರವಣಿಗೆ ಹೊರಟು ನೇರವಾಗಿ ಅವರ ಕಲ್ಲೇಶ್ವರ ಮಿಲ್ಗೆ ಅಲ್ಲಿ ಮೆರವಣಿಗೆ ತಲುಪುತ್ತೆ. ಅಲ್ಲಿ ನೇರವಾಗಿ ಏನು ಅವರ ಪತ್ನಿ ಪಾರ್ವತಿ ಅವರ ಸಮಾಧಿ ಏನಿದೆ ಆ ಸಮಾಧಿ ಪಕ್ಕದಲ್ಲೇ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ವಾಹನ ಎಲ್ಲ ರೀತಿಯಾದಂತ ತೆರೆದ ವಾಹನದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ತೆರೆದ ವಾಹನದ ಮೂಲಕವೇ ಹೋಗುವಂತ ಕೆಲಸ ಆಗುತ್ತೆ. ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಮಠಾಧೀಶರಾಗಬಹುದು. ಅದರಲ್ಲೂ ಕೂಡ ಪಂಚಪೀಠದ ಮಠಾಧೀಶರಾದಂತ ಕೇದಾರಲಿಂಗ ಶ್ರೀಗಳು ಕೂಡ ಬರ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಈ ರೀತಿಯಾಗಿ ಎಲ್ಲರೂ ಕೂಡ ಗಣ್ಯಾತಿ ಗಣ್ಯರು ಕೂಡ ಬಂದು ಅವರ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಸದ್ಯ ದೃಶ್ಯದಲ್ಲಿ ಮಾಡ್ತಾ ಇದ್ದಾರೆ. ಕೇದಾರ ಶ್ರೀಗಳು ಪಂಚಪೀಠಗಳು ಒಂದಾಗ್ಬೇಕನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು. ಆ ಉದ್ದೇಶದಂತೆ ಪಂಚಪೀಠಗಳನ್ನ ಕೂಡ ಒಂದು ಮಾಡುವಂತ ಕೆಲಸವನ್ನ ಅವರು ಕೊನೆಯ ದಿನಗಳಲ್ಲೂ ಕೂಡ ಮಾಡಿದ್ರು. ಆ ಕೀರ್ತಿಯು ಕೂಡ ಶಾಮನೂರು ಶಿವಶಂಕರಪ್ಪ ಸಲ್ಲಬೇಕು. ಅವರು ಈಗ 94ರ ಇಳಿ ವಯಸ್ಸಿನಲ್ಲೂ ಕೂಡ ಎಲ್ಲ ರೀತಿಯ ಕೆಲಸವನ್ನ ಚಾಚು ತಪ್ಪದೆ ಮಾಡಿ ಈಗ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿಯನ್ನ ಕೇಳೋಕೆ ಎಲ್ಲರೂ ಕೂಡ ಒಂದು ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ನಿಂಗಪ್ಪ ಜೊತೆ ಮಹದೇವ್ ಬಿಸಿ ನ್ಯೂಸ್ ಫಸ್ಟ್ ದಾವಣಗೆರೆ.